ಕಾಳುಗಳ ಆಯ್ಕೆ. ಅಕ್ಕಿ, ಗೋಧಿ, ತೊಗರಿಬೇಳೆ, ಕಡಲೆಬೇಳೆ ಮೊದಲಾದವುಗಳಿಗೆ ಹುಳ ಹಿಡಿದಿದೆ ಆದರೆ ಅದನ್ನು ಕೊಂಡುಕೊಳ್ಳಬೇಡಿರಿ. ಇಂತಹ ಕಾಳುಗಳನ್ನು ತಿಂಡಿಯಲ್ಲಿ ಬಳಸಿದಾಗ ಅದು ರುಚಿಯಾಗಿರುವುದಿಲ್ಲವಷ್ಟೇ ಅಲ್ಲ, ನಿಮ್ಮ ಆರೋಗ್ಯವನ್ನು ಕೆಡಿಸಬಲ್ಲದು. ಯಾಕೆಂದರೆ ಇವುಗಳಲ್ಲಿರುವ ಕೀಟಗಳು ಕಾಳುಗಳನ್ನು ಕೆಡಿಸುವುದರೊಂದಿಗೆ ಅವುಗಳ ಮೇಲೆ ಮೂತ್ರಾಮ್ಲಗಳನ್ನು ಸುರಿದಿರುತ್ತವೆ. ಇದಲ್ಲದೆ ಇಂತಹ ಕಾಳುಗಳಲ್ಲಿ ಬೇರೆ ಬೇರೆ ಬಗೆಯ ಸೂಕ್ಷ್ಮ ಜೀವಿಗಳು ತುಂಬಿಕೊಂಡಿರುತ್ತವೆ. ಹಾಗಾಗಿ ಇಂತಹ ಕಾಳುಗಳನ್ನು ಕೊಂಡುಕೊಳ್ಳುವಾಗ ಹಣದ ಉಳಿತಾಯವಾಗುವುದೆಂದು ನಿಮಗೆ ಅನಿಸುವುದಾದರೂ ಅವುಗಳಿಂದ ಆರೋಗ್ಯಕ್ಕೆ ಹಾನಿಯುಂಟಾಗಬಲ್ಲದಾದ್ದರಿಂದ ನಿಜಕ್ಕೂ ಉಳಿತಾಯವಲ್ಲ. ಅಕ್ಕಿಯಲ್ಲಿ ಹಲವಾರು ಬಗೆಗಳಿದ್ದು ಸಾಮಾನ್ಯವಾಗಿ ಸಪುರವಾಗಿ ಮತ್ತು ಉದ್ದವಾಗಿರುವ ಕಾಳುಗಳಿಗೆ ಹೆಚ್ಚು ಬೆಲೆ ಹೆಚ್ಚಿರುತ್ತದೆ. ಇದಲ್ಲದೆ ಇಡಿಯಾಗಿರುವ, ಚೊಕ್ಕಟವಾಗಿರುವ ಮತ್ತು ಪಾರದರ್ಶಕವಾಗಿರುವ ಕಾಳುಗಳಿಗೆ ಉಳಿದವುಗಳಿಗಿಂತ ಹೆಚ್ಚು ಬೆಲೆ. ಇಂತಹ ಅಕ್ಕಿಯಿಂದ ಒಳ್ಳೆಯ ಮತ್ತು ಮುದ್ದೆಯಾಗದಿರುವ ಅನ್ನವನ್ನು ಪಡೆಯಲು ಬರುತ್ತದೆ. ಇದಲ್ಲದೆ ಅನ್ನಕ್ಕೆ ಬೇಕಾಗುವ ಅಕ್ಕಿ ಸ್ವಲ್ಪ ಹಳೆಯದಾಗಿದ್ದರೆ ಅನ್ನ ಮಾಡುವಾಗ ಅದನ್ನು ಸ್ವಲ್ಪ ಹೆಚ್ಚು ಬೇಯಿಸಿದರೂ ಮುದ್ದೆಯಾಗುವುದಿಲ್ಲ, ಉದುರುದುರಾಗಿಯೇ ಉಳಿಯುತ್ತದೆ. ಇಡ್ಲಿ, ದೋಸೆ ಮೊದಲಾದವುಗಳನ್ನು ಮಾಡಲು ಹೆಚ್ಚು ಬೆಲೆಯ ಅಕ್ಕಿಯನ್ನು ಕೊಂಡುಕೊಳ್ಳಬೇಕಾಗಿಲ್ಲ. ರುಬ್ಬುವ ಇಲ್ಲವೇ ಪುಡಿ ಮಾಡುವ ಕೆಲಸಕ್ಕೆ ಕಾಳುಗಳು ತುಂಡು ತುಂಡಾಗಿದ್ದರೆ ಇಲ್ಲವೇ ದಪ್ಪವಾಗಿದ್ದರೆ ತೊಂದರೆ ಇಲ್ಲ ತಾನೇ. ಪಾಯಸ ಮಾಡಲು ತೆಳುವಾದ ಕಾಳಿನ ಅಕ್ಕಿಗಿಂತಲೂ ದುಂಡಗಿರುವ ಅಕ್ಕಿಯೇ ಒಳ್ಳೆಯದು. ಯಾಕೆಂದರೆ ಇಂತಹ ದುಂಡಗಿರುವ ಅಕ್ಕಿಯಿಂದ ಮಾಡಿದ ಪಾಯಸ ದಪ್ಪವಾಗಿ ತಿನ್ನಲು ರುಚಿಯಾಗಿರುತ್ತದೆ. ಭತ್ತವನ್ನು ನೇರವಾಗಿ ಕುಟ್ಟಿ ಸಿಪ್ಪೆ ತೆಗೆಯುವ ಬದಲು ಅದನ್ನು ಮೊದಲು ಸ್ವಲ್ಪ ಹೊತ್ತು ಬೇಯಿಸಿ ಒಣಗಿಸಿ ಇಲ್ಲವೇ ಒಂದೆರಡು ದಿವಸ ನೀರಿನಲ್ಲಿ ನೆನೆ ಹಾಕಿ ಆಮೇಲೆ ಉಗಿಯಲ್ಲಿ ಬೇಯಿಸಿ ಒಣಗಿಸಿ ಅದರ ಸಿಪ್ಪೆ ತೆಗೆದಲ್ಲಿ ಕುಸುಬಲಕ್ಕಿ ದೊರೆಯುತ್ತದೆ. ಅಕ್ಕಿಯಲ್ಲಿ ಹೆಚ್ಚಿನ ಆಹಾರಾಂಶವೂ ಅದರ ಹೊರಮೈಯಲ್ಲಿರುತ್ತದೆ. ಸಿಪ್ಪೆ ತೆಗೆಯುವ ಮೊದಲೇ ಬೇಯಿಸಿ ಒಣಗಿಸುವುದರಿಂದ ಈ ಆಹಾರಾಂಶ ಅಕ್ಕಿಯೊಂದಿಗೆ ಸೇರಿಕೊಳ್ಳುತ್ತದೆ. ಹಾಗಾಗಿ ಕುಸುಬಲಕ್ಕಿಯಲ್ಲಿ ಹೆಚ್ಚು ವಿಟಮಿನ್ ಮೊದಲಾದ ಜೀವಸತ್ವಗಳು ನಾಶವಾಗದೆ ಉಳಿದಿರುತ್ತವೆ. ಅನ್ನಕ್ಕೆ ಕುಸುಬಲಕ್ಕಿಯನ್ನು ಬಳಸುವುದು ನಿಮಗೆ ಇಷ್ಟವಾಗದಿದ್ದರೂ ಇಡ್ಲಿ, ದೋಸೆ ಮೊದಲಾದವುಗಳಿಗೆ ಅದನ್ನು ಬಳಸಿ ಆಹಾರಾಂಶಗಳನ್ನು ಹೆಚ್ಚು ಸಿಗುವಂತೆ ಮಾಡಿಕೊಳ್ಳಬಹುದಲ್ಲವೇ. ಚಪಾತಿ ಮಾಡಲು ಬಿಳಿ ಗೋಧಿಗಿಂತ ಕಂದು ಬಣ್ಣದ ಗೋಧಿ ಒಳ್ಳೆಯದು. ಬಿಳಿ ಬಣ್ಣದ ಗೋಧಿಯನ್ನು ಸಾಮಾನ್ಯವಾಗಿ ಮೈದಾ ತಯಾರಿಸಲು ಬಳಸುತ್ತಾರೆ. ಹೆಚ್ಚು ಗಟ್ಟಿಯಾದ ಕಾಳುಗಳಿರುವ ಗೋಧಿಯನ್ನು ಸೇಮಿಯಾ ತಯಾರಿಸಲು ಬಳಸುತ್ತಾರೆ. ಗೋಧಿಯನ್ನು ಕೊಂಡುಕೊಳ್ಳುವಾಗ ಕಾಳುಗಳು ಒಂದೇ ಆಕಾರ ಮತ್ತು ಬಣ್ಣದವುಗಳಾಗಿವೆಯೇ ಇಲ್ಲವೇ ಬೇರೆ ಬೇರೆ ಬಗೆಯವು ಮಿಶ್ರಣವಾಗಿದೆಯೇ ಎಂಬುದನ್ನು ಗಮನಿಸಿಕೊಳ್ಳಿರಿ. ಲವಂಗ, ದಾಲ್ಚಿನ್ನಿ ಮೊದಲಾದವು. ಲವಂಗ, ದಾಲ್ಚಿನ್ನಿ, ಜೀರಿಗೆ ಮೊದಲಾದವುಗಳಲ್ಲಿ ಪರಿಮಳ ಮತ್ತು ರುಚಿ ಕೊಡುವ ಅಂಶವೆಂದರೆ ಅವುಗಳಲ್ಲಿ ಹುದುಗಿರುವ ಎಣ್ಣೆ. ಕೆಲವು ಬಾರಿ ಅಂಗಡಿಗಳಲ್ಲಿ ಮಾರಾಟಕ್ಕಿರುವ ಈ ಸಾಮಾನುಗಳಿಂದ ಎಣ್ಣೆಯನ್ನು ಮೊದಲೇ ತೆಗೆದಿರುತ್ತಾರೆ. ಈ ರೀತಿ ಎಣ್ಣೆ ತೆಗೆದಿರುವ ಲವಂಗ, ದಾಲ್ಚಿನ್ನಿ ಮೊದಲಾದವುಕ್ಕೆ ರುಚಿ ಇರುವುದಿಲ್ಲ. ನೀವು ಕೊಂಡುಕೊಳ್ಳುವ ಈ ವಸ್ತುಗಳಿಂದ ಎಣ್ಣೆ ತೆಗೆದಿದ್ದಾರೆಯೇ ಎಂಬುದನ್ನು ಕಂಡುಹಿಡಿಯಲು ಅವನ್ನು ಪುಡಿ ಮಾಡಿ ಒಂದು ಬ್ಲಾಟಿಂಗ್ ಪೇಪರ್ ಇಲ್ಲವೇ ಬಿಳಿ ಕಾಗದವನ್ನು ಮಡಚಿ ಅದರೊಳಗಿರಿಸಿ ಗುಂಡುಕಲ್ಲಿನಿಂದ ಒತ್ತಬೇಕು. ಎಣ್ಣೆ ತೆಗೆದಿಲ್ಲವಾದರೆ ಅದು ಬ್ಲಾಟಿಂಗ್ ಪೇಪರ್ನಲ್ಲಿ ಕಾಣಿಸಿಕೊಳ್ಳುತ್ತದೆ. ಹಣ್ಣು ಹಂಪಲು ಮತ್ತು ತರಕಾರಿಗಳು. ಮಾರ್ಕೆಟ್ನಲ್ಲಿ ಹಲವಾರು ಬಗೆಯ ತರಕಾರಿಗಳು ಮತ್ತು ಹಣ್ಣು ಹಂಪಲುಗಳು ಮಾರಾಟಕ್ಕಿರುತ್ತವೆ. ಇವು ನಾವಿರ ಊರಿನಲ್ಲಿ ಬೆಳೆದವಷ್ಟೇ ಅಲ್ಲ, ಬೇರೆ ಹಲವಾರು ದೂರದ ಊರುಗಳಲ್ಲಿ ಬೆಳೆದಗಳೂ ಆಗಿರಬಲ್ಲವು. ಉದಾಹರಣೆಗೆ ಮೈಸೂರಿನ ಮಾರ್ಕೆಟ್ನಲ್ಲಿ ಮಂಗಳೂರಿನ ಬಣ್ಣದ ಸೌತೆ, ನಾಗಪುರದ ಕಿತ್ತಳೆ, ಸಿಮ್ಲಾದ ಸೇಬು, ಊಟಿಯ ಕಾಲಿಫ್ಲವರು ಎಂದೆಲ್ಲ ಬೇರೆ ಬೇರೆ ಊರುಗಳಿಂದ ಬಂದ ತರಕಾರಿಗಳನ್ನು ಕಾಣಬಹುದು. ಊರಿಂದ ಊರಿಗೆ ತರಕಾರಿಗಳನ್ನು ಸಾಗಿಸಲು ಸಾಕಷ್ಟು ಸಾರಿಗೆಯ ಏರ್ಪಾಡು ಇರುವುದು ಇದಕ್ಕೆ ಒಂದು ಕಾರಣ. ಮತ್ತು ಇವತ್ತು ಹಲವಾರು ಬಗೆಗಳಲ್ಲಿ ತರಕಾರಿ ಮತ್ತು ಹಣ್ಣು ಹಂಪಲುಗಳನ್ನು ಹೆಚ್ಚು ದಿವಸ ಕೆಡದಂತೆ ಇರಿಸಲು ಬರುತ್ತದೆ ಎಂಬುದು ಇನ್ನೊಂದು ಕಾರಣ. ಹೆಚ್ಚಿನ ಮಂದಿ ಮಾರ್ಕೆಟ್ನಲ್ಲಿ ಕೆಲವು ತರಕಾರಿಗಳನ್ನು ಮತ್ತು ಹಣ್ಣುಗಳನ್ನಷ್ಟೇ ಕೊಂಡುಕೊಳ್ಳುತ್ತಾರೆ. ಇವು ಅವರ ತಾತ ಮುತ್ತಾತನ ಕಾಲದಿಂದಲೂ ಮನೆಯಲ್ಲಿ ಬಳಸಿ ರೂಢಿಯಾಗಿರುವಂತಹ ತರಕಾರಿಗಳು ಮತ್ತು ಹಣ್ಣು ಹಂಪಲುಗಳು. ಅಂಗಡಿಗಳಲ್ಲಿ ಕಾಣಿಸುವ ಹೊಸ ಹೊಸ ಬಗೆಯ ತರಕಾರಿ ಮತ್ತು ಹಣ್ಣುಗಳನ್ನು ಇವರು ಮುಟ್ಟಿಯೂ ನೋಡುವುದಿಲ್ಲ.
ಅವರು ಹೀಗೆ ಮಾಡುವುದಕ್ಕೆ ಇಂತಹ ಹೊಸ ಬಗೆಯ ತರಕಾರಿಗಳನ್ನು ಅಡಿಗೆಯಲ್ಲಿ ಬಳಸುವುದು ಹೇಗೆ ಎಂಬುದನ್ನು ತಿಳಿಯದಿರುವುದು ಒಂದು ಕಾರಣವಾದರೆ, ಹಾಗೆ ಬಳಸಿದರೂ ಅವುಗಳಿಗಿರುವ ಹೊಸದಾದ ರುಚಿ ಮತ್ತು ವಾಸನೆಗಳ ಬಳಕೆ ಇಲ್ಲವಾದ ಕಾರಣ ಮನೆಯಲ್ಲಿ ಊಟ ಮಾಡುವವರು, ಅದರಲ್ಲೂ ಸ್ವಲ್ಪ ವಯಸ್ಸಾದವರು ಅವನ್ನು ಮೆಚ್ಚದಿರುವುದು ಇನ್ನೊಂದು ಕಾರಣ. ಆದರೆ ಸ್ವಲ್ಪ ಪ್ರಯತ್ನ ಮಾಡಿದಲ್ಲಿ ಈ ಎರಡೂ ಬಗೆಯ ತೊಂದರೆಗಳನ್ನು ನಿವಾರಿಸಿಕೊಳ್ಳಲು ಬರುತ್ತದೆ. ತರಕಾರಿ ಮತ್ತು ಹಣ್ಣು ಹಂಪಲುಗಳಲ್ಲಿ ಪ್ರತಿಯೊಂದಕ್ಕೂ ಅದರದೇ ಆದ ಸೀಸನ್ ಇಲ್ಲವೇ ಸಮಯವಿರುತ್ತದೆ. ಒಂದೊಂದು ಸಮಯದಲ್ಲಿ ಒಂದೊಂದು ತರಕಾರಿ ಇಲ್ಲವೇ ಹಣ್ಣು ಮಾರ್ಕೆಟ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಂದಿರುತ್ತದೆ. ಇವುಗಳಲ್ಲಿ ಪ್ರತಿಯೊಂದರ ಬೆಲೆಯು ಅವುಗಳದೇ ಆದ ಸೀಸನ್ನಲ್ಲಿ ಕಡಿಮೆ ಇರುತ್ತದೆ ಮತ್ತು ಆ ಸೀಸನ್ನಲ್ಲಿ ಅವುಗಳ ಗುಣಮಟ್ಟವು ತುಂಬ ಹೆಚ್ಚಿರುತ್ತದೆ. ಹಾಗಾಗಿ ತರಕಾರಿ ಮತ್ತು ಹಣ್ಣು ಹಂಪಲುಗಳನ್ನು ಆದಷ್ಟು ಮಟ್ಟಿಗೆ ಅವುಗಳ ಸೀಸನ್ನಲ್ಲಿ ಮಾತ್ರವೇ ಕೊಂಡುಕೊಳ್ಳುವ ಬಳಕೆಯನ್ನು ಮಾಡಿಕೊಂಡಿರಾದರೆ ನಿಮಗೆ ಹಣದ ಉಳಿತಾಯವೂ ಆಗುತ್ತದೆ ಮತ್ತು ಮೇಲ್ಮಟ್ಟದ ತರಕಾರಿ ಮತ್ತು ಹಣ್ಣು ಹಂಪಲುಗಳು ನಿಮಗೆ ದೊರೆಯುತ್ತವೆ. ಇನ್ನು ಸೀಸನ್ ಶುರುವಾಗದಿರುವ ಮತ್ತು ಸೀಸನ್ ಮುಗಿದು ಹೋಗಿರುವ ತರಕಾರಿಗಳ ಮತ್ತು ಹಣ್ಣುಗಳ ಬೆಲೆ ಹೆಚ್ಚು ಮತ್ತು ಅವುಗಳ ಗುಣಮಟ್ಟವೂ ಕಡಿಮೆ. ಯಾವಾಗಲೂ ಒಂದೇ ಬಗೆಯ ತರಕಾರಿ ಮತ್ತು ಹಣ್ಣುಗಳನ್ನು ಮನೆಗೆ ತಂದರೆ ಚಿಕ್ಕ ಮಕ್ಕಳಿಗೆ ಅವುಗಳನ್ನು ತಿಂದು ತಿಂದು ಬೇಜಾರು ಬಂದಿರುತ್ತದೆ. ಹೊಸ ಹೊಸ ಬಗೆಯ ತರಕಾರಿ ಮತ್ತು ಹಣ್ಣುಗಳನ್ನು ತಂದರೆ ಅವರಿಗೆ ಅವನ್ನು ತಿನ್ನುವುದರಲ್ಲಿ ಕುತೂಹಲ ಮೂಡಿಯಿತು ಮತ್ತು ಇದರಿಂದಾಗಿ ಮಕ್ಕಳಿಗೆ ಉಣಿಸುವ ಕೆಲಸ ಸುಲಭವಾದೀತು. ಇದಲ್ಲದೆ ದೇಹಕ್ಕೆ ಬೇಕಾಗುವ ಬೇರೆ ಬೇರೆ ಬಗೆಯ ಜೀವಸತ್ವಗಳು ಹೀಗೆ ಬೇರೆ ಬೇರೆ ಬಗೆಯ ತರಕಾರಿ ಮತ್ತು ಹಣ್ಣುಗಳನ್ನು ಬಳಸುವುದರಿಂದ ಸುಲಭವಾಗಿ ದೊರಕುವಂತೆ ಮಾಡಲು ಬರುತ್ತದೆ. ಹಾಗಾಗಿ ಇದು ಊಟ ಮಾಡುವವರ ಮೈಯೊಳಿತಿಗೂ ಒಳ್ಳೆಯದೆಂದು ಹೇಳಬಹುದು. ನಿಜಕ್ಕೂ ಒಂದು ತರಕಾರಿ ಹಿಡಿಸುತ್ತದೆ, ಇನ್ನೊಂದು ತರಕಾರಿ ಹಿಡಿಸುವುದಿಲ್ಲ, ಇಲ್ಲವೇ ಇಷ್ಟವಾಗುವುದಿಲ್ಲ ಎಂದು ಕೆಲವರು ಹೇಳುತ್ತಾರಲ್ಲ. ಇದು ಅಂತಹ ತರಕಾರಿಗಳ ಗುಣದೋಷವನ್ನು ಅವಲಂಬಿಸಿಲ್ಲ, ಅವುಗಳನ್ನು ತಿನ್ನುವ ಜನರ ಬಳಕೆಯನ್ನು ಅವಲಂಬಿಸಿರುತ್ತದೆ. ರುಚಿಯಲ್ಲಿ ತೋರಿಬರುವ ಅಲ್ಪ ಸ್ವಲ್ಪ ವ್ಯತ್ಯಾಸಗಳನ್ನು ಒಂದೆರಡು ದಿನಗಳ ಮಟ್ಟಿಗೆ ಸಹಿಸುವಷ್ಟು ತಾಳ್ಮೆ ತಿನ್ನುವವರಲ್ಲಿ ಇದೆಯಾದರೆ ಮತ್ತು ಈ ವ್ಯತ್ಯಾಸಗಳನ್ನು ಆದಷ್ಟು ಮಟ್ಟಿಗೆ ಕಡಿಮೆ ಮಾಡಿಕೊಡುವ ಪ್ರಯತ್ನ ಅಡಿಗೆ ಮಾಡುವವರಲ್ಲಿ ಇದೆಯಾದರೆ ಎಂತಹ ಹೊಸ ತರಕಾರಿಯನ್ನು ತಿನ್ನುವವರು ಇಷ್ಟಪಡುವಂತೆ ಮಾಡಲು ಬರುತ್ತದೆ. ಹೊಸ ಹೊಸ ಊರುಗಳಿಗೆ ವರ್ಗವಾಗಿ ಹೋಗುವವರಿಗಂತೂ ಹೀಗೆ ಮಾಡುವುದು ಅತ್ಯವಶ್ಯ. ಯಾಕೆಂದರೆ ಅವರಿಗೆ ಬಳಕೆಯಾಗಿರೋ ತರಕಾರಿ ಆ ಊರಲ್ಲಿ ಕಡಿಮೆ ಬೆಲೆಗೆ ಸಿಗದಿದ್ದಲ್ಲಿ ಮತ್ತು ಅಲ್ಲಿ ಕಡಿಮೆ ಬೆಲೆಗೆ ಧಾರಾಳವಾಗಿ ಸಿಗುವ ತರಕಾರಿ ಅವರಿಗೆ ಬಳಕೆಯಲ್ಲಿ ಇಲ್ಲವಾದಲ್ಲಿ ಅನವಶ್ಯಕವಾಗಿ ಅವರು ಯಾವಾಗಲೂ ಹೆಚ್ಚು ಬೆಲೆಯ ಮತ್ತು ಕಡಿಮೆ ಗುಣಮಟ್ಟದ ತರಕಾರಿಯನ್ನೇ ತಂದು ತಿನ್ನುವಂತಾದೀತು ಮತ್ತು ಇದಕ್ಕಾಗಿ ಆ ಊರನ್ನು ದೂರುತ್ತಿರುವ ಹಾಗಾದೀತು. ತರಕಾರಿಗಳ ಆಯ್ಕೆ. ಅಂಗಡಿಯಿಂದ ಹೆಚ್ಚು ಗಾತ್ರದ ತರಕಾರಿಗಳನ್ನು ತರಬೇಡಿರಿ. ಅವಕ್ಕೆ ನಡುಗಾತ್ರದ ತರಕಾರಿಯಷ್ಟು ರುಚಿ ಇಲ್ಲ. ಇದಲ್ಲದೆ ಹೆಚ್ಚು ಗಾತ್ರದವನ್ನು ತುಂಡು ಮಾಡಿ ಮಾರನೇ ದಿವಸಕ್ಕೆ ಇರಿಸಬೇಕಾಗುವುದಾದ ಕಾರಣ ನಡುಗಾತ್ರದವಷ್ಟು ಇವು ಅನುಕೂಲವೂ ಅಲ್ಲ. ಬದನೆಕಾಯಿ ಎಳೆಯದಾದಷ್ಟು ರುಚಿ ಹೆಚ್ಚು. ಅದರ ಹೊರಮೈ ನುಣುಪಾಗಿ ಹೊಳಪುಳ್ಳದಾಗಿರಬೇಕು, ನೀರಿಗೆ ಕಟ್ಟಿಕೊಂಡಿರಬಾರದು. ಮುಟ್ಟುವಾಗ ಮೆತ್ತಗಿರಬೇಕು. ಗಟ್ಟಿಯಾಗಿ ಮತ್ತು ತೂಕವಾಗಿದೆಯಾದರೆ ಅದು ಬಲಿತು ಒಳಗಡೆ ಬೀಜ ತುಂಬಿದೆ ಎಂದು ತಿಳಿಯಬಹುದು. ನೇರಳೆ ಬಣ್ಣದ ಬದನೆಕಾಯಿ ಹಸಿರು ಬಣ್ಣದವುಗಳಿಗಿಂತ ಸ್ವಲ್ಪ ಕಹಿ ಇರುತ್ತದೆ. ಸೀಮೆ ಬದನೆಯು ಒತ್ತುವಾಗ ಮೆತ್ತಗಿರಬೇಕು. ಗಟ್ಟಿಯಾಗಿದೆಯಾದರೆ ಒಳಗೆ ನಾರು ತುಂಬಿದೆ ಎಂದು ತಿಳಿಯಬಹುದು. ಇದಲ್ಲದೆ ಅದರ ಹೊರಗಿನ ಸಿಪ್ಪೆ ಬೆಳೆದಾಗ ನಾರಿನ ಹಾಗಾಗುತ್ತದೆ. ಗಡ್ಡೆಕೋಸು ಬುಡದಲ್ಲಿ ಬೇರಿನ ಭಾಗದಲ್ಲಿ ಗಟ್ಟಿಯಾಗಿದೆಯಾದರೆ ಒಳಗೆ ನಾರು ಕಟ್ಟಿಕೊಂಡಿರುತ್ತದೆ. ಹುರುಳಿಕಾಯಿ ಬೀನ್ಸ್ ಎಳೆದಾಗಿದ್ದಷ್ಟು ರುಚಿ ಹೆಚ್ಚು. ಬೆಳೆದಂತೆಲ್ಲ ಅದರಲ್ಲಿ ನಾರು ತುಂಬಿಕೊಳ್ಳುತ್ತದೆ. ಹೆಚ್ಚು ಬೆಳೆದಿದೆಯಾದರೆ ಅದರ ಬೀಜವನ್ನಷ್ಟೇ ಪಲ್ಯಕ್ಕೆ ಹಾಕಿ ಸಿಪ್ಪೆಯನ್ನು ಬಿಸಾಡಬೇಕಾದೀತು. ಬೆರಳುಗಳ ನಡುವೆ ಇರಿಸಿ ಮಡಚಿದಾಗ ಅದು ಟಪ್ಪೆಂದು ಮುರಿದು ತುಂಡಾಗುತ್ತೆಯಾದರೆ ಎಳಸಾಗಿದೆ ಎಂದು ತಿಳಿಯಬಹುದು. ಬೆಂಡೆಕಾಯಿಯು ಎಳಸಾಗಿ ಮೆತ್ತಗಾಗಿರಬೇಕು. ಅದರ ತುದಿಯನ್ನು ಮಡಚಿದಾಗ ಟಪ್ಪೆಂದು ಮುರಿಯುವಂತಿರಬೇಕು. ಬೆಂಡೆಕಾಯಿಯಲ್ಲಿ ಹಸಿರು ಬಣ್ಣದಕ್ಕಿಂತ ಬಿಳಿಯಾಗಿರೋ ದೊಡ್ಡ ಜಾತಿಯ ಬೆಂಡೆಕಾಯಿ ಚೆನ್ನಾಗಿರುತ್ತದೆ. ಹಸಿರು ಬಣ್ಣದ ಬೆಂಡೆಕಾಯಿಗಳಲ್ಲಿ ಹುಳ ಇರುವುದು ಹೆಚ್ಚು. ಹಾಗಲಕಾಯಿಗಳಲ್ಲಿಯೂ ಬಿಳಿ ಬಣ್ಣದಕ್ಕೆ ಹಸಿರಿನದಕ್ಕಿಂತ ಕಹಿ ಕಡಿಮೆ. ಬೂದು ಕುಂಬಳಕಾಯಿ, ಸೌತೆಕಾಯಿ, ಸಿಹಿ ಕುಂಬಳ ಮೊದಲಾದವುಗಳು ಮುಟ್ಟಲು ಗಟ್ಟಿಯಾಗಿರಬೇಕು. ಇವು ಮೆತ್ತಗಾಗಿ ಇದೆಯಾದರೆ
ಒಳಗೆ ಕೊಳೆಯಲು ಶುರುವಾಗಿದೆ ಎಂದು ತಿಳಿಯಬಹುದು. ಸೌತೆಕಾಯಿಯನ್ನು ಅಡಿಗೆಯಲ್ಲಿ ಬೇಯಿಸದೆ ಬಳಸುವರಾದರೆ ಎಳಸಾಗಿರುವುದನ್ನು ಕೊಂಡುಕೊಳ್ಳಿರಿ. ಅದರ ತುದಿ ಮೆತ್ತಗಾಗಿರಬಾರದು. ನುಗ್ಗೆಕಾಯಿಯಲ್ಲಿ ಗಿಣ್ಣುಗಳು ಹೆಚ್ಚಿಗೆ ಇವೆಯಾದರೆ ಅದು ರುಚಿಯಾಗಿರುತ್ತದೆ. ಎಲೆಕೋಸು ಉರುಟಾಗಿ ತೂಕವಾಗಿರಬೇಕು. ಅದು ಹಗುರವಾಗಿದೆಯಾದರೆ ಒಳಗೆ ಟೊಳ್ಳಾಗಿದ್ದು ಎಲೆಗಳಲ್ಲಿ ರಸ ಕಡಿಮೆ ಇರುತ್ತದೆ. ಅದು ಹೊರಗೆ ಹಸಿರು ಬಣ್ಣದ್ದಾಗಿ ಗರಿಗರಿಯಾಗಿರಬೇಕು. ಹಳದಿ ಬಣ್ಣಕ್ಕೆ ತಿರುಗಿದೆಯಾದರೆ ಕೆಟ್ಟು ಹೋಗಿದೆ ಎಂದು ತಿಳಿಯಬಹುದು. ಇದಲ್ಲದೆ ನೋಡಲು ಬೆಳ್ಳಗಿರುವ ಎಲೆಕೋಸು ಚೆನ್ನಾಗಿರಬಹುದೆಂದು ತಿಳಿಯಬೇಡಿರಿ. ಕೊಳೆತು ಹೋಗಿರುವ ಇಲ್ಲವೇ ಒಣಗಿದ ಎಲೆಗಳನ್ನು ಒಂದೊಂದಾಗಿ ಅಂಗಡಿಯರು ತೆಗೆದು ಬಿಸಾಡುತ್ತಾ ಬಂದುದರಿಂದ ಅದು ಬಿಳಿಯಾಗಿದೆ. ನಿಜಕ್ಕೂ ಅದು ಹಳೆಯದು. ಹೂಕೋಸು ಉರುಟಾಗಿರಬೇಕು, ಬೆಳ್ಳಗಾಗಿರಬೇಕು ಮತ್ತು ಅದರ ಹೂಗಳು ಒತ್ತೊತ್ತಾಗಿರಬೇಕು. ಕ್ಯಾರೆಟ್ ಕೊಂಡುಕೊಳ್ಳುವಾಗ ಆದಷ್ಟು ಮಟ್ಟಿಗೆ ಕೆಂಪಾಗಿರುವುದನ್ನು ಮತ್ತು ಹೊರಭಾಗದಲ್ಲಿ ನುಣುಪಾಗಿರುವುದನ್ನು ಆರಿಸಿಕೊಳ್ಳಿರಿ. ಅದರ ಹೊರಮೈ ಹಳದಿ ಬಣ್ಣಕ್ಕೆ ತಿರುಗಿದೆಯಾದರೆ ಅದು ಹೆಚ್ಚು ಬೆಳೆದಿದ್ದು ಒಳಗಡೆ ನಾರು ಕಟ್ಟಿರುತ್ತದೆ. ಉರುಟಾಗಿರುವ ಮತ್ತು ನಡುಗಾತ್ರದ ನೀರುಳ್ಳಿಗೆ ಸ್ವಲ್ಪ ಉದ್ದವಾಗಿರುವ ಮತ್ತು ದೊಡ್ಡ ಗಾತ್ರದ ನೀರುಳ್ಳಿಗಿಂತ ಕಟು ವಾಸನೆ ಹೆಚ್ಚಿರುತ್ತದೆ. ನೀರುಳ್ಳಿಯ ಹೊರಮೈ ನುಣುಪಾಗಿರಬೇಕು ಮತ್ತು ಸಿಪ್ಪೆ ಒಣಗಿರಬೇಕು. ಬುಡದಲ್ಲಿ ಒದ್ದೆಯಾಗಿದೆಯಾದರೆ ಅದು ಕೊಳೆತಿರಬಹುದು. ಅದು ಮುಟ್ಟಲು ನುಣುಪಾಗಿದ್ದು ಗಟ್ಟಿಯಾಗಿರಬೇಕು. ಅದರ ಸಿಪ್ಪೆಯ ಮೇಲೆಗೆ ಚುಕ್ಕೆಗಳಿರಬಾರದು. ನೀರುಳ್ಳಿ ಹಸಿರು ಬಣ್ಣಕ್ಕೆ ತಿರುಗಿದೆಯಾದರೆ ಇಲ್ಲವೇ ಮೊಳಕೆ ಬರಲು ತೊಡಗಿದೆಯಾದರೆ ಅದನ್ನು ಕೊಂಡುಕೊಳ್ಳಬೇಡಿರಿ. ಅದರ ತುದಿ ಚೂಪಾಗಿರಬೇಕು. ದಪ್ಪವಾಗಿದೆಯಾದರೆ ಒಳಗಡೆ ಗೂಜಿರುತ್ತದೆ. ಸಾಮಾನ್ಯವಾಗಿ ಬಿಳಿ ಈರುಳ್ಳಿಗೆ ಕೆಂಪಿನದಷ್ಟು ವಾಸನೆ ಮತ್ತು ರುಚಿಗಳು ಇರುವುದಿಲ್ಲ ಮತ್ತು ಬಿಳಿಯದು ಬೇಗನೆ ಕೆಟ್ಟು ಹೋಗುತ್ತದೆ. ತೂಕ ಮಾಡದೆ ಎಣಿಕೆ ಮಾಡಿ ಕೊಂಡುಕೊಳ್ಳುವ ಹೂಕೋಸು, ಗಡ್ಡೆಕೋಸು, ಮೂಲಂಗಿ ಮೊದಲಾದವುಗಳನ್ನು ಅವುಗಳ ಎಲೆಗಳೊಂದಿಗೆ ಕೊಂಡುಕೊಳ್ಳಿರಿ. ಹೀಗೆ ಎಲೆಗಳೊಂದಿಗಿದ್ದರೆ ಅವುಗಳಲ್ಲಿರುವ ಜೀವಾಂಶಗಳು ಹೆಚ್ಚು ನಷ್ಟವಾಗಿರುವುದಿಲ್ಲ. ಅವುಗಳ ಎಲೆಗಳನ್ನು ಅಡಿಗೆಗೆ ಬಳಸಲು ಬರುವುದಾದರೆ ಇನ್ನೂ ಒಳ್ಳೆಯದು. ತೆಂಗಿನಕಾಯಿಯನ್ನು ಅಲ್ಲಾಡಿಸುವಾಗ ಒಳಗಿನಿಂದ ನೀರಿನ ಸದ್ದು ಕೇಳಿಸುವುದಾದರೆ ಅದು ಬಲಿತಿದೆ ಎಂದು ತಿಳಿಯಬಹುದು. ಎಳೆನೀರನ್ನು ಇಲ್ಲವೇ ಹೆಚ್ಚು ಬಲಿತಿರದ ಕಾಯಿಯನ್ನು ಅಲ್ಲಾಡಿಸುವಾಗ ಈ ರೀತಿ ಸದ್ದು ಕೇಳಿಸುವುದಿಲ್ಲ. ತೆಂಗಿನಕಾಯಿ ಒಣಗಿ ಹೋಗಿದೆಯಾದರೂ ಅದರ ಒಳಗಿನ ನೀರು ಆರಿ ಹೋಗಿ ಅಲ್ಲಾಡಿಸುವಾಗ ಸದ್ದು ಕೇಳಿಸದು. ಆದರೆ ಅದು ಬಲಿತಿರದ ಕಾಯಿಗಿಂತ ಹಗುರವಾಗಿರುತ್ತದೆ. ತೆಂಗಿನಕಾಯಿ ಒಳಗೆ ಕೆಟ್ಟು ಹೋಗಿದೆಯೇ ಎಂಬುದನ್ನು ತಿಳಿಯಲು ಅದರ ಮೇಲೆ ಉಗುರಿನಿಂದ ಸಿಡಿದು ನೋಡುತ್ತಾರೆ. ಅದು ಚೆನ್ನಾಗಿದೆಯಾದರೆ ಬರುವ ಸದ್ದು ಒಂದು ರೀತಿ, ಕೆಟ್ಟು ಹೋಗಿದೆಯಾದರೆ ಅದರೊಳಗೆ ಕೆಟ್ಟ ಅನಿಲ ತುಂಬಿರುವ ಕಾರಣ ಬರುವ ಸದ್ದೇ ಬೇರೆ. ಈ ಎರಡೂ ಬಗೆಯ ಸದ್ದುಗಳ ನಡುವಿನ ವ್ಯತ್ಯಾಸವನ್ನು ಅರಿತುಕೊಳ್ಳುವುದು ಒಳ್ಳೆಯದು.